ನಮಗೆ ಒಂದು 22ರಿಂದ 23 ವಾರ್ಡ್ ಬರ್ತವೆ. ಅದ್ರಾಗ ಎಕ್ಸ್ಪೆಷಲಿ ದಾವಣಗೆರೆ ದಕ್ಷಿಣ ಅನ್ನೋದು ಸ್ಲಮ್ಗಿಂತ ದೊಡ್ಡ ಸ್ಲಮ್ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಈಗ ನೀವು ಬರ್ತಾ ನೋಡಿರ್ಬೋದು ಅನ್ಕಂತೀನಿ ರಸ್ತೆ ಯಾವ ಸ್ಥಿತಿಗೆ ಇತ್ತು ಅಂತ. ರಸ್ತೆ ಚೆನ್ನಾಗಿದೆ. ರಸ್ತೆ ಅಂದ್ರೆ ಮೇಡಮ್ ಮುಖ್ಯವಾದ ರಸ್ತೆಗಳಲ್ಲ. ಈಗ ಬರೋದಕ್ಕೂ ರಸ್ತೆ ಈಗ ಚೆನ್ನಾಗಿದೆ. ಹೊಲಕ್ ಹೋಗಕ್ ಸಿಸಿ ರಸ್ತೆ ಇದ್ರೆ ಓಣೆಗ್ ಒಂದ್ ಸ್ವಲ್ಪ ನೋಡ್ರಿ, ಕೆಲವು ಓಣೆಗೊಳಗ್ ಸಿಸಿ ರಸ್ತೆನೇ ಇಲ್ಲ ಅನ್ನೋ ಪರಿಸ್ಥಿತಿ ಐತಿ. ಇಲ್ಲಿ ವಾಸ್ತವ ಏನಂದ್ರೆ ಹಂದಿಗಳು ಗೂಡಾಗೈತೆ. ನಮ್ಮ ಕ್ಯಾಂಪು ಊರೊಳಗೆ ಏನೋ ಸರಿ ಇದೆ, ಬಟ್ ಈ ಕಡೆ ಹಂದಿಗಳು ಗೂಡಾಗೈತೆ. 30 ವರ್ಷದಿಂದ ಇವತ್ತು ಇಲ್ಲಿವರೆಗೆ ಏನ್ ಮಾಡಿದ್ರು ಅಂದ್ರ ರಾಜಕಾರಣ ಮಾಡ್ಬೇಕು ಅಂತೇಳಿ ಅಜ್ಜರಪ್ಪ ಇವತ್ತು ಹೋಗ್ತಾರ ನಾಳೆ ಹೋಗ್ತಾರ ಓಟ್ ಹಾಕ್ರಿ ಗೆಲ್ಲಿಸ್ರಿ ಅಂದ್ರು. ಏನೋ ದೇವ್ರದ ಎಲ್ಲರೂ ಹಾಕಿದ್ರು ಅವ್ರ ಮೇಲೆ ಅಭಿಮಾನದಿಂದ. ಈಗ ಏನ್ ಮಾಡಿದ್ರು ಅಂತಂದ್ರೆ ಸಮರ್ಥ ಅವ್ರನ್ನ ತಂದಿದ್ದಾರೆ. ನಾವು ಕುಟುಂಬಕ್ಕೆ ಹೇಳಿಲ್ಲ. ಇಲ್ಲಿ ಸೈಟ್ ಮೇಡಮ್ ಹೆಚ್ಚು ಕಮ್ಮಿ 400-450 ಮನೆಗಳಲ್ಲಿ 200 ಮನೆಗಳು ಬರೋ ಬಾಡಿಗೆ ಜನನೇ ಅದಾರ. ಅವ್ರನ್ನ ಸೈಟ್ ತೋರಿಸಿ ನಾವು ಮಾಡ್ಕೊಡ್ತೀವಿ ಅಂತೇಳಿ 3 ಎಲೆಕ್ಷನ್ ಮಾಡಿದಾರೆ. 3 MLA 2 MLA 2 MP ಎಲೆಕ್ಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬದಲಾವಣೆ ಅನ್ನೋದು ಆಗಿಲ್ಲ. ಈಗಲೂ ಕೂಡ ಸ್ಲಮ್ ಇದೆ. ಹೌದು, ಇಷ್ಟೊಂದು ನಾವು ಹೊರಗೆ ಕೆಲಸ ಮಾಡ್ತೀವಿ ಅಂದ್ರಲ್ಲ, ಒಂದ್ ಒಳ್ಳೆ ಸ್ಕೂಲ್ ತೋರಿಸ್ಲಿ, ಒಂದ್ ಒಳ್ಳೆ ಆಸ್ಪತ್ರೆ ತೋರಿಸ್ಲಿ ಇಲ್ಲಿ, ಅಥವಾ ಒಂದ್ ಒಳ್ಳೆ ಏನಾರ ಮೂಲ ಸೌಲಭ್ಯಗಳು ಅಂತಕ್ಕಂಥದ್ದು ಒಂದ್ ಇದನ್ನ ತೋರಿಸ್ಲಿ.